Hi students, welcome to Digital e-learning under the Department of Collegiate Education. In this session we have to discuss meaning of overhead and its classification. In the last session we have discussed treatment and steps of control over time. It is needed for execution of rush or urgent order, or overtime may be required because of breakdown of machinery or failure of power during the normal hour, and it is desired to complete normal work into the overtime. ನಾವು ಲಾಸ್ಟ್ ಕ್ಲಾಸು ಓವರ್ ಟೈಮ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ವಿ. ಓವರ್ ಟೈಮ್ ಅಂದರೆ ನಾರ್ಮಲ್ ಆ್ಯಂಡ್ ಎಬೋವ್ ಆಫ್ ವರ್ಕಿಂಗ್ ಅವರ್ ಇಸ್ ಕಾಲ್ಡ್ ಓವರ್ ಟೈಮ್. ಇದು ಯಾವಾಗ ಸಂಭವಿಸುತ್ತದೆ ಅಂದರೆ ರಶ್ ಆರ್ಡರ್ ಇದ್ದಾಗ ಓವರ್ ಟೈಮು ನಾವು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಮೆಷಿನ್ ಬ್ರೇಕ್ ಡೌನ್ ಆದಂಥ ಸಂದರ್ಭದಲ್ಲಿ ನಾರ್ಮಲ್ ವರ್ಕನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಓವರ್ ಟೈಮನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತದೆ. ನೆಕ್ಸ್ಟ್, ಮೀನಿಂಗ್ ಆಫ್ ಓವರ್ ಹೆಡ್. ಓವರ್ ಹೆಡ್ ಈಸ್ ದಿ ಕಾಸ್ಟ್ ಆಫ್ ಮೆಟೀರಿಯಲ್, ಲೇಬರ್ or expenses which cannot easily identified with any job or process. In other words, overhead means indirect material, indirect labor, indirect expenses is called overhead. Overhead ಎಂಬುದು ವಸ್ತು, ಶ್ರಮ ಮತ್ತು ವೆಚ್ಚ. ಇದನ್ನು ಯಾವುದೇ ಕೆಲಸ ಅಥವಾ ಪ್ರಕ್ರಿಯೆಯೊಂದಿಗೆ ಸುಲಭವಾಗಿ ಗುರುತಿಸಲಾಗುವುದಿಲ್ಲ. ಇನ್ನು ಬೇರೆ ಅರ್ಥದಲ್ಲಿ ಹೇಳುವುದಾದರೆ ಓವರ್ ಹೆಡ್ ಅಂದರೆ ಇಂಡೈರೆಕ್ಟ್ ಮೆಟೀರಿಯಲ್ಲು, ಇಂಡೈರೆಕ್ಟ್ ಲೇಬರು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ನಾವು ಓವರ್ ಹೆಡ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಆಫ್ ಓವರ್ ಹೆಡ್. ದಿ ಓವರ್ ಹೆಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ದಿ ಫಾಲೋಯಿಂಗ್ ಮ್ಯಾನರ್ ಆನ್ ದಿ ಬೇಸಿಸ್ ಆಫ್ ಫಂಕ್ಷನ್ ವೈಸ್ ಕ್ಲಾಸಿಫಿಕೇಶನ್ ಆಫ್ ಓವರ್ ಹೆಡ್. ಓವರ್ ಹೆಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ದಿ ಫಾಲೋಯಿಂಗ್ ವೇಸ್ on the basis of function. Yes, that is a administration overhead, production overhead, selling overhead, research and development overhead, distribution overhead. ಓವರ್ಹೆಡ್ ಅನ್ನು ನಾವು ಹಲವಾರು ವಿಭಾಗಗಳಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಫಂಕ್ಷನ್ ವೈಸ್ ಓವರ್ಹೆಡ್ ಕ್ಲಾಸಿಫಿಕೇಶನ್ ಅಂತ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಡು, ಪ್ರೊಡಕ್ಷನ್ ಓವರ್ಹೆಡ್ಡು, ಸೆಲ್ಲಿಂಗ್ ಓವರ್ಹೆಡ್ಡು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಓವರ್ಹೆಡ್, distribution overhead. Behavior wise classification of overhead. Overhead can be classified into following ways on the basis of behavior. Yes, fixed overhead, variable overhead, semi variable overhead. ಫಿಕ್ಸಡ್ ಓವರ್ಹೆಡ್ಡು ಮತ್ತು ವೇರಿಯಬಲ್ ಓವರ್ಹೆಡ್ಡು ಮತ್ತು ಸೆಮಿ ವೇರಿಯಬಲ್ ಓವರ್ಹೆಡ್ ಅಂತ ನಾವು ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ ಆಫ್ ಓವರ್ಹೆಡ್. Overhead can be classified into the following ways on the basis of element: indirect material, indirect labor, indirect expenses. Control wise classification of overhead. Overhead can be classified into the following ways on the basis of control: controllable overhead and uncontrollable overhead. Yes, here classification of overhead. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಈಸ್ ಎ ಓವರ್ಹೆಡ್ ವಿಚ್ ಎಕ್ಸ್ಪೆಂಡಿಚರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಆಫ್ ಓವರ್ಹೆಡ್ ರಿಲೇಟಿಂಗ್ ಟು ದ ಅಡ್ಮಿನಿಸ್ಟ್ರೇಷನ್. ಇಟ್ ಮೇ ಬಿ ಇಂಡೈರೆಕ್ಟ್ ಓವರ್ಹೆಡ್ ರಿಲೇಟಿಂಗ್ ಟು ದಿ ಅಡ್ಮಿನಿಸ್ಟ್ರೇಷನ್. ಎಸ್, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಗೆ ಸಂಬಂಧಪಟ್ಟಂತೆ ಇಂಡೈರೆಕ್ಟಾಗಿ ಏನು ನಾವು ಎಕ್ಸ್ಪೆಂಡಿಚರನ್ನು ಮಾಡ್ತೀವಿ ಅದನ್ನು ನಾವು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂತ ಕರಿತೀವಿ. Production overhead. Production overhead is a overhead which relating to the production activities indirectly where we are going to making expenditure. ಪ್ರೊಡಕ್ಷನ್ ಓವರ್ಹೆಡ್ಡಲ್ಲಿ ಇಂಡೈರೆಕ್ಟ್ ಆಗಿ ನಾವು ಏನು ಎಕ್ಸ್ಪೆಂಡಿಚರನ್ನು ಮಾಡ್ತೀವಿ ಅದನ್ನು ನಾವು ಪ್ರೊಡಕ್ಷನ್ ಓವರ್ಹೆಡ್ ಅಂತ ಕರಿತೀವಿ. ಸೆಲ್ಲಿಂಗ್ ಓವರ್ಹೆಡ್. ಸೆಲ್ಲಿಂಗ್ ಓವರ್ಹೆಡ್ ಅಂದರೆ ಸೇಲ್ಸ್ಗೆ ಸಂಬಂಧಪಟ್ಟಂತೆ ನಾವು ಇಂಡೈರೆಕ್ಟಾಗಿ ಏನು ಅಥವಾ ಆರ್ಗನೈಸೇಷನ್ಗೆ ಏನು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಅಂಥ ಓವರ್ಹೆಡ್ಡನ್ನು ಸೆಲ್ಲಿಂಗ್ ಓವರ್ಹೆಡ್ ಅಂತ ಕರಿತೀವಿ. Next, research and development overhead. Research and development overhead is the overhead where an organization
go into making expenditure indirectly which is not identified by the business organization, ಅದನ್ನು ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಓವರ್ಹೆಡ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಂದರೆ ಏನೆಲ್ಲ ಎಕ್ಸ್ಪೆಂಡಿಚರು ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಹೊಂದಿರುತ್ತೆ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಂತ ಕರಿತೀವಿ. ನೆಕ್ಸ್ಟ್ fixed overhead is a overhead where we organization going to making indirectly for the fixed activities. That type of overhead is called a fixed overhead. Variable overhead means varies from one situation to the another situation where organization going to making expenditure indirectly, that is called an variable overhead. semi variable overhead ಅಂದರೆ ಪಾರ್ಟ್ಲಿ ಫಿಕ್ಸ್ಡ್ ಆಗಿರುತ್ತೆ ಮತ್ತು ಪಾರ್ಟ್ಲಿ ವೇರಿಯಬಲ್ ಆಗಿರುತ್ತೆ. ಅದನ್ನು ಆರ್ಗನೈಸೇಷನ್ನು ಇಂಡೈರೆಕ್ಟಾಗಿ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಓವರ್ಹೆಡನ್ನು ಸೆಮಿ ವೇರಿಯಬಲ್ ಓವರ್ಹೆಡ್ ಅಂತ ಕರಿತೀವಿ. ಇಂಡೈರೆಕ್ಟ್ ಮೆಟೀರಿಯಲ್ಲು, ಇಂಡೈರೆಕ್ಟ್ ಲೇಬರು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ನಾವು ಓವರ್ಹೆಡ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇಂಡೈರೆಕ್ಟ್ ಮೆಟೀರಿಯಲ್ ಮೀನ್ಸ್ ದೋಸ್ ಮೆಟೀರಿಯಲ್ ವಿಚ್ ಕೆನಾಟ್ ಬಿ ಐಡೆಂಟಿಫೈಡ್ ಬೈ ದಿ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ವಿಚ್ ಕನೆಕ್ಟೆಡ್ ಟು ದಿ ಡೈರೆಕ್ಟ್ ಮೆಟೀರಿಯಲ್. ದಟ್ ಟೈಪ್ ಆಫ್ ಮೆಟೀರಿಯಲ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಮೆಟೀರಿಯಲ್. ಇಂಡೈರೆಕ್ಟ್ ಮೆಟೀರಿಯಲ್ ಅಂದರೆ ಆರ್ಗನೈಸೇಷನ್ನು ಡೈರೆಕ್ಟ್ ಮೆಟೀರಿಯಲ್ನೊಂದಿಗೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಮೆಟೀರಿಯಲನ್ನು ನಾವು ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಇಂಡೈರೆಕ್ಟ್ ಲೇಬರ್ ಅಂದರೆ ಇಂಡೈರೆಕ್ಟ್ ಲೇಬರ್ ಈಸ್ ಎ ಲೇಬರ್ ವಿಚ್ ಕೆನಾಟ್ ಬಿ ಐಡೆಂಟಿಫೈಡ್ ಬೈ ದಿ ಬಿಸ್ನೆಸ್ ಆರ್ಗನೈಸೇಷನ್ ಡೈರೆಕ್ಟ್ಲಿ. ದಟ್ ಟೈಪ್ ಆಫ್ ಲೇಬರ್ ಈಸ್ ಕಾಲ್ಡ್ ಅನ್ ಇಂಡೈರೆಕ್ಟ್ ಲೇಬರ್. ಇಂಡೈರೆಕ್ಟ್ ಲೇಬರ್ ಅಂದರೆ ಆರ್ಗನೈಸೇಷನ್ನು ಅದನ್ನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಎಕ್ಸ್ಪೆಂಡಿಚರನ್ನು ನಾವು ಇಂಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ which cannot be identified by the business organization which connected to the direct expenses. ಆರ್ಗನೈಸೇಷನ್ನು ಇದನ್ನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಜೊತೆ ಕನೆಕ್ಟ್ ಆಗಿರುತ್ತೆ. Controllable overhead is a overhead which can be controlled by the business organization. Uncontrollable overhead is not possible to control by the business organization. ಕಂಟ್ರೋಲಬಲ್ ಓವರ್ಹೆಡ್ ಅನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಬಿಸ್ನೆಸ್ ಆರ್ಗನೈಸೇಷನಿಂದ, ಆದರೆ ಅನ್ಕಂಟ್ರೋಲಬಲ್ ಓವರ್ಹೆಡನ್ನು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಿಯರ್ ಸ್ಟೂಡೆಂಟ್ ಏಬಲ್ ಟು ಲರ್ನ್ ಫ್ರಮ್ ದಿಸ್ ಸೆಷನ್ ಓವರ್ಹೆಡ್ ವರ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ದಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ಅಸೋಸಿಯೇಟ್ ವಿತ್ ದಿ ಸ್ಪೆಸಿಫಿಕ್ ಬಿಸ್ನೆಸ್. ಇಲ್ಲಿ ಈ ಸ್ಟೂಡೆಂಟ್ಸ್ ಏನನ್ನು ಕಲಿತಾರೆ ಅಂದರೆ ಓವರ್ಹೆಡ್ಡು ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸು ಏನಾಗುತ್ತೆ ಅನ್ನೋದನ್ನು ಕಲಿತಾರೆ. ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವಾಗಲೂ ಬಿಸ್ನೆಸ್ ಆಕ್ಟಿವಿಟಿ, ಸ್ಪೆಸಿಫಿಕ್ ಬಿಸ್ನೆಸ್ ಆಕ್ಟಿವಿಟಿ ಜೊತೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಓವರ್ಹೆಡ್ ಜನರಲ್ ಕಾಸ್ಟ್ ಜೊತೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಬಿಸ್ನೆಸ್ಸನ್ನು ನಾವು ರನ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಅಂಥ ಸಂದರ್ಭದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್.